ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೋಲಿಲ್ಲದ ಸರದಾರ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮೊದಲ ಸೋಲು. ವೈಭವ್ ಸೂರ್ಯವಂಶಿ ಪೆರಾರ ಬ್ಯಾಟಿಂಗ್ ಅಬ್ಬರ. ನಂಬರ್ 1 ತಂಡವನ್ನು ಬಗ್ಗು ಬಡಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, IPLನ 40ನೇ ಪಂದ್ಯದಲ್ಲಿ ಇವತ್ತು ಪಂಜಾಬ್ ಕಿಂಗ್ಸ್ ತಂಡ ಮತ್ತು RR ತಂಡಗಳು ಮುಖಾಮುಖಿಯಾಗಿದ್ದವು. ಹೀಗಾಗಿ ಮೊದಲು ಟಾಸ್ ಗೆದ್ದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಪಂಜಾಬ್ ಕಿಂಗ್ಸ್ಗೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡುತ್ತೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡ 20 ಓವರ್ಗಳಲ್ಲಿ 4 ವಿಕೆಟನ್ನು ಕಳ್ಕೊಂಡು 222 ರನ್ ಮಾಡಿ RR ತಂಡಕ್ಕೆ ಬರೋಬ್ಬರಿ 223 ರನ್ಗಳ ಟಾರ್ಗೆಟನ್ನು ಕೊಡುತ್ತೆ. ಈ ಬೃಹತ್ತಾದ ಟಾರ್ಗೆಟನ್ನು ಬೆನ್ನತ್ತಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಇನ್ನೂ 4 ಬಾಲ್ ಬಾಕಿ ಇರುವಂತೆ, ಅಂದರೆ 19.2 ಓವರ್ನಲ್ಲಿ 228 ರನ್ನನ್ನು ಮಾಡಿ ಸೋಲಿಲ್ಲದ ಸರದಾರನಾದಂಥ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮೊದಲ ಸೋಲಿನ ರುಚಿಯನ್ನು ನೀಡಿತು. ಇನ್ನು ಟಾಸ್ ಗೆದ್ದಂಥ ರಾಜಸ್ಥಾನ್ ತಂಡ ಮೊದಲು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಬ್ಯಾಟಿಂಗನ್ನು ಕೊಟ್ಟಾಗ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗನ್ನು ಮಾಡಿತು. ಜೊತೆಗೆ ಪ್ರಭ್ ಸಿಮ್ರನ್, ಅಂದರೆ ಪಂಜಾಬ್ ಕಿಂಗ್ಸ್ ತಂಡದ ಬ್ಯಾಟಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಕಿಂಗ್ಸ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳಂಥ ಪ್ರಭ್ ಸಿಮ್ರನ್ ಅವರು 59 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಜೊತೆಗೆ ಪ್ರಿಯಾಂಶು ಆರ್ಯ ಅವರು ಹೊಡಿಬಡಿ ಆಟದ ಮುಖಾಂತರ 11 ಬಾಲ್ನಲ್ಲಿ 5 ಬೌಂಡ್ರಿ ಮತ್ತು 1 ಭರ್ಜರಿ ಸಿಕ್ಸರ್ಗದ ನೆರವಿನಿಂದ 29 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಕೋಪರ್ ಕೊಹ್ಲಿ ಅವರು 14 ಬಾಲ್ನಲ್ಲಿ 2 ಬೌಂಡ್ರಿ ಮತ್ತು 3 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 30 ರನ್ ಹೊಡೆದು ಔಟ್ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಮಟ್ಟಿನ ಸ್ಲೋ ಆಗಿ ಆಡಿ 20 ಬಾಲ್ನಲ್ಲಿ 30 ರನ್ ಮಾಡಿ ಔಟ್ ಆಗ್ತಾರೆ. ಆದರೆ ಕೊನೆಯದಾಗಿ ಬಂದಂಥ ಸ್ಟೋನಿಸ್ ಅವರು ಕೇವಲ 22 ಎಸೆತದಲ್ಲಿ 4 ಭರ್ಜರಿಯಾದಂಥ ಬೌಂಡ್ರಿ, ಕ್ಲಾಸಿಕ್ ಬೌಂಡ್ರಿ, ಜೊತೆಗೆ 6 ಅಮೋಘವಾದ ಸಿಕ್ಸರ್ನ ನೆರವಿನಿಂದ 62 ರನ್ ಹೊಡೆದು ಔಟ್ ಆಗದೆ ಇರ್ತಾರೆ. ಅವರ ಬ್ಯಾಟಿಂಗ್ ವೈಖರಿ ಹೇಗಿತ್ತಂದರೆ, 20ನೇ ಓವರ್ನಲ್ಲಿ, ಕೊನೆಯ ಓವರ್ನಲ್ಲಿ 3 ಬೌಂಡ್ರಿ, ಅಂದರೆ 3 ಬೌಂಡ್ರಿ ಮತ್ತು 2 ಭರ್ಜರಿಯಾದ ಸಿಕ್ಸರ್ನ ಸಿಡಿಸಿ ಕೊನೆಯ ಓವರ್ನಲ್ಲಿ ಬರೋಬ್ಬರಿ 24 ರನ್ ಹೊಡಿತಾರೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡದ ಮೊತ್ತ 4 ವಿಕೆಟ್ ನಷ್ಟಕ್ಕೆ 222 ರನ್ನನ್ನು ಗಳಿಸುತ್ತೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಯಾರು ಉತ್ತಮವಾಗಿ ಬೌಲಿಂಗ್ ಮಾಡಿದ್ರು ಎನ್ನುವುದನ್ನು ನೋಡ್ತಾ ಹೋದರೆ, ಎಲ್ಲರೂ ಕೂಡ 10ರ ಎವರೇಜಲ್ಲಿ ರನ್ನನ್ನು ಕೊಟ್ಟಿದ್ರು. ಆದರೆ ಯಶ್ ರಾಜ್ ಅವರು 4 ಓವರ್ನ ಬೌಲಿಂಗ್ ಮಾಡಿ 41 ರನ್ನನ್ನು ನೀಡಿ ಬರೋಬ್ಬರಿ 2 ವಿಕೆಟನ್ನು ಕಬಳಿಸ್ತಾರೆ. ಇದು ಪಂಜಾಬ್ ಕಿಂಗ್ಸ್ ತಂಡದ ಒಂದು ಬ್ಯಾಟಿಂಗ್ ಆಗಿತ್ತು. ಇನ್ನು ಪಂಜಾಬ್ ಕಿಂಗ್ಸ್ ನೀಡಿದಂಥ 223 ರನ್ನನ್ನು ಬೆನ್ನತ್ತಿದಂಥ ರಾಜಸ್ಥಾನ್ ರಾಯಲ್ಸ್ ತಂಡದ ಓಪನರ್ ಆದಂಥ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿಯರ ಬ್ಯಾಟಿಂಗ್ ಆರ್ಭಟ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಅವರು ತಾನು ಎದುರಿಸಿದಂಥ 16 ಬಾಲ್ನಲ್ಲಿ 3 ಬೌಂಡ್ರಿ ಮತ್ತು 5 ಅಮೋಘವಾದಂಥ ಸಿಕ್ಸರ್ಗಳ ನೆರವಿನಿಂದ 43 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ 2 ಬ್ಯಾಟ್ಸ್ಮನ್ಗಳು ಸ್ವಲ್ಪ ಮಟ್ಟಿಗೆ ಅಡಾಪ್ಟನ್ನು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಧ್ರುವ್ ಜುರೇಲ್ ಅವರು 20 ಬಾಲನ್ನು ಎದುರಿಸಿ 16 ರನ್ ಮಾಡಿ ಔಟ್ ಆಗ್ತಾರೆ. ಕ್ಯಾಪ್ಟನ್ ರಿಯಾಕ್ ಪರಾನ್ ಅವರು ಮತ್ತೊಮ್ಮೆ ವಿಫಲರಾಗ್ತಾರೆ. ಅವರು 29 ರನ್ ಹೊಡೆದು ಔಟ್ ಆಗ್ತಾರೆ. ಅದರ ಬೆನ್ನಲ್ಲೇ ಓಪನರ್ ಬ್ಯಾಟ್ಸ್ಮನ್ ಅಂತ ಯಶಸ್ವಿ ಜೈಸ್ವಾಲ್ ಕೂಡ 27 ಬಾಲ್ನಲ್ಲಿ 7 ಬೌಂಡ್ರಿ ಮತ್ತು 1 ಸಿಕ್ಸರ್ ನೆರವಿನಿಂದ 51 ರನ್ ಮಾಡಿ ಔಟ್ ಆದಾಗ ತಂಡದ ಮೊತ್ತ 151 ಆಗಿರುತ್ತೆ. 4 ವಿಕೆಟ್ಗಳು ಕಳ್ಕೊಂಡಿರುತ್ತೆ. ಜೊತೆಗೆ 14 ಓವರ್ಗಳು ಕೂಡ ಮುಕ್ತಾಯವಾಗಿರುತ್ತೆ. ಆಗ ಬೇಕಾಗಿದ್ದಂಥ ಸರಿಸುಮಾರು 73 ರನ್ನ, ಅಂದರೆ 6 ಓವರ್ಗಳಲ್ಲಿ 75 ರನ್ ಬೇಕಾಗುತ್ತೆ. 13ರ ಸರಾಸರಿಯಲ್ಲಿ ಆಗ ಬ್ಯಾಟಿಂಗ್ಗೆ ಬಂದಂಥ ಪೆರೇರಾ ಮತ್ತು ಶುಭಮ್ ದುಬೆ ಅವರ ಭರ್ಜರಿಯಾದ ಆಟದ ನೆರವಿನಿಂದ ಇನ್ನೂ 4 ಎಸೆತ ಬಾಕಿ ಇರುವಂತೆ ರಾಜಸ್ಥಾನ್ ರಾಯಲ್ಸ್ ತಂಡ ಟಾರ್ಗೆಟನ್ನು ರೀಚ್ ಮಾಡುತ್ತೆ. ಇನ್ನು ಪೆರೇರಾ ಅವರು 26 ಎಸೆತದಲ್ಲಿ 6 ಬೌಂಡ್ರಿ ಮತ್ತು 3 ಅಮೋಘವಾದ ಸಿಕ್ಸರ್ಗಳ ನೆರವಿನಿಂದ 50 ರನ್ ಹೊಡೆದು ಔಟ್ ಆಗದೆ ಇರ್ತಾರೆ. ಅವರ ಜೊತೆ ಆಡಿದಂಥ ಶುಭಮ್ ದುಬೆ ಅವರು ಕೇವಲ 12 ಎಸೆತದಲ್ಲಿ 3 ಬೌಂಡ್ರಿ ಮತ್ತು 2 ಅಮೋಘವಾದ ಸಿಕ್ಸರ್ ನೆರವಿನಿಂದ 31 ರನ್ ಮಾಡಿ ಔಟ್ ಆಗದೇ ಇದ್ದು ತಂಡವನ್ನು ವಿನ್ ಆಗುವಂಥ ಹಂತಕ್ಕೆ ಕೊಂಡೊಯ್ತಾರೆ. ಹೀಗಾಗಿ 19.2 ಓವರ್ನಲ್ಲಿ ರಾಜಸ್ಥಾನ್ ತಂಡ 228 ರನ್ ಗಳಿಸಿ
ಪಂಜಾಬ್ ಕಿಂಗ್ಸ್ ತಂಡವನ್ನು ಬರೋಬ್ಬರಿ 6 ವಿಕೆಟ್ಗಳನ್ನು ಸೋಲಿಸುತ್ತೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಯಾರು ಉತ್ತಮವಾಗಿ ಬೌಲಿಂಗ್ ಹಾಕಿದ್ರು ಅನ್ನೋದು ನೋಡ್ತಾ ಹೋದರೆ ಸ್ಪಿನ್ನರ್ ಆದಂಥ ಯಜುವೇಂದ್ರ ಚಹಲ್ ಅವರು ತುಂಬ ದಿನದ ನಂತರ ಒಳ್ಳೆಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. 4 ಓವರನ್ನು ಎಸೆದಂಥವರು 36 ರನ್ ನೀಡಿ ಬರೋಬ್ಬರಿ 3 ವಿಕೆಟನ್ನು ಕಬಳಿಸ್ತಾರೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ವರ್ಸ್ಟ್ ಬೌಲರ್ ಯಾರಾಗಿದ್ರು ಅಂದರೆ ಅದು ನಮ್ಮ ನ್ಯಾಷನಲ್ ಬೌಲರ್ ಆಗಿರುವಂಥ ಹರ್ಷದೀಪ್ ಸಿಂಗ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ ಬರೋಬ್ಬರಿ 68 ರನ್ನನ್ನು ನೀಡಿ 1 ವಿಕೆಟನ್ನು ಕಬಳಿಸ್ತಾರೆ. ಅದು ಪ್ರತಿ ಓವರ್ಗೆ 17ರ ರನ್ ರೇಟ್ ಆಧಾರದಲ್ಲಿ ರನ್ನನ್ನು ಬಿಟ್ಟುಕೊಡ್ತಾರೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡ ಇಲ್ಲೇ ತನಕ ಸೋಲಿಲ್ಲದ ಸರದಾರನಾಗಿ ಮೆರೀತಾ ಇತ್ತು. ಆದರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮೊದಲ ಸೋಲಿನ ರುಚಿಯನ್ನು ನೀಡಿದೆ. ಇನ್ನು ಪಾಯಿಂಟ್ಸ್ ಟೇಬಲನ್ನು ನೋಡ್ತಾ ಹೋದರೆ ಇದು ಪಂಜಾಬ್ ಕಿಂಗ್ಸ್ಗೆ ಮೊದಲ ಸೋಲು. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡ 13 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದ್ದರೆ RCB 12 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ ರನ್ ರೇಟ್ ಆಧಾರದಲ್ಲಿ. ಇನ್ನು ರಾಜಸ್ಥಾನ್ ರಾಯಲ್ಸ್ ಕೂಡ 12 ಪಾಯಿಂಟ್ಗಳೊಂದಿಗೆ ರನ್ ರೇಟ್ ಆಧಾರದಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ತಂಡ ಸೋತ ಕಾರಣಕ್ಕಾಗಿ ರಾಜಸ್ಥಾನ್ ತಂಡ ಗೆದ್ದ ಕಾರಣಕ್ಕಾಗಿ ಇದೀಗ RCB ಮುಂದಿನ ಪಂದ್ಯದಲ್ಲಿ ಗೆದ್ದರೆ ನಂಬರ್ 1 ಸ್ಥಾನಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.